ಬಿಜೆಪಿ ಪಾಲಿಗೆ ನುಂಗಲಾರದ ತುತ್ತಾಗಿದ್ದಾರೆ ಆರ್ ಅಶೋಕ್. ಲೊಟ್ಟೆಗೊಲ್ಲನಹಳ್ಳಿಯಲ್ಲಿ ಬಿಡಿಎ ಭೂಮಿಯನ್ನ ಲಪಟಾಯಿಸಿದ್ದಾರಂತೆ ಆರ್ ಅಶೋಕ್. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗ್ತಾ ಇದೆ. ಇತ್ತ ವಿಪಕ್ಷ ನಾಯಕನಾಗಿಯೂ ಆರ್ ಅಶೋಕ್ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಹೀಗಾಗಿ ಚಳಿಗಾಲದ ಅಧಿವೇಶನಕ್ಕೆ ಹೊಸ ವಿಪಕ್ಷ ನಾಯಕ ಫಿಕ್ಸ್ ಎನ್ನಲಾಗುತ್ತಿದೆ. ವಿಪಕ್ಷ ನಾಯಕ ಸ್ಥಾನದಿಂದ ಆರ್ ಅಶೋಕ್ ಅವರನ್ನ ಕಿಕ್ಔಟ್ ಮಾಡಲಾಗುತ್ತದೆ. ಹೊಸ ವಿಪಕ್ಷ ನಾಯಕ ಆಯ್ಕೆ ಬಹುತೇಕ ಖಚಿತ ಎನ್ನಲಾಗುತ್ತಿದ್ದು, ಹೊಸ ನಾಯಕನ ಆಯ್ಕೆಗೆ ಬಿಜೆಪಿ ಹೈಕಮಾಂಡ್ ಚಿತ್ತ ಹರಿಸಿದೆ. ವಿಪಕ್ಷ ನಾಯಕನಾಗಿ ಸಂಘ ಮೂಲದವರನ್ನ ಆಯ್ಕೆ ಮಾಡಬೇಕು ಅಥವಾ ಸ್ಥಳೀಯ ನಾಯಕರನ್ನ ಗುರುತಿಸಿ ಮಾಡಬೇಕು ಅಂತ ಜಿಜ್ಞಾಸೆ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಹೈಕಮಾಂಡ್. ಮುಂದಿನ ವಾರದಲ್ಲೇ ಹೊಸ ವಿಪಕ್ಷ ನಾಯಕನ ಘೋಷಣೆಯಾಗುವ ಸಾಧ್ಯತೆ ಇದೆ. ಲೊಟ್ಟೆಗೊಲ್ಲನಹಳ್ಳಿಯಲ್ಲಿ ಬಿಡಿಎ ಭೂಮಿಯನ್ನ ಲಪಟಾಯಿಸಿದ್ದಾರಂತೆ ಆರ್ ಅಶೋಕ್. ಬಿಜೆಪಿ ಪಾಲಿಗೆ ಈಗ ಆರ್ ಅಶೋಕ್ ನುಂಗಲಾರದ ತುತ್ತಾಗಿದ್ದಾರೆ. ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಸಿಎಂ ವಿರುದ್ಧದ ಹೋರಾಟದಲ್ಲಿ ಭಾರಿ ಹಿನ್ನಡೆಯನ್ನು ಪಡೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಹೋರಾಟದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆಯಾಗಿದ್ದು, ಇತ್ತ ವಿಪಕ್ಷ ನಾಯಕನಾಗಿಯೂ ಆರ್ ಅಶೋಕ್ ಸಂಪೂರ್ಣ ವಿಫಲರಾಗಿದ್ದಾರೆ. ಹೀಗಾಗಿ ಈ ಬಾರಿ ನಡೆಯುವಂತಹ ಚಳಿಗಾಲದ ಅಧಿವೇಶನಕ್ಕೆ ಹೊಸ ವಿಪಕ್ಷ ನಾಯಕ ಫಿಕ್ಸ್ ಎನ್ನಲಾಗುತ್ತಿದೆ. ವಿಪಕ್ಷ ನಾಯಕ ಸ್ಥಾನದಿಂದ ಆರ್ ಅಶೋಕ್ ಅವರನ್ನ ಹೈಕಮಾಂಡ್ ಕಿಕ್ಔಟ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ಹೊಸ ವಿಪಕ್ಷ ನಾಯಕನ ಆಯ್ಕೆ ಬಹುತೇಕ ಖಚಿತ ಎನ್ನಲಾಗುತ್ತಿದ್ದು, ಹೊಸ ನಾಯಕನ ಆಯ್ಕೆಗೆ ಬಿಜೆಪಿ ಹೈಕಮಾಂಡ್ ಚಿತ್ತ ಹರಿಸಿದೆ. ಇತ್ತ ವಿಪಕ್ಷ ನಾಯಕನಾಗಿ RSS ಸಂಘ ಮೂಲದವರನ್ನ ಆಯ್ಕೆ ಮಾಡಬೇಕು ಅಥವಾ ಸ್ಥಳೀಯ ನಾಯಕರನ್ನ ಗುರುತಿಸಿ ಮಾಡಬೇಕು ಅಂತ ಜಿಜ್ಞಾಸೆ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್. ಮುಂದಿನ ವಾರದಲ್ಲೇ ಬಿಜೆಪಿಗೆ ಹೊಸ ವಿಪಕ್ಷ ನಾಯಕ ಘೋಷಣೆಯಾಗುವ ಸಾಧ್ಯತೆ ಇದೆ.